ಹೋಳಿ ಹಬ್ಬ ಅಂತಂದ್ರೆ ಸಾಕು ಎಲ್ಲರೂ ಬಣ್ಣವನ್ನ ಎರಚಿಕೊಂಡು ಸಂಭ್ರಮಾಚರಣೆಯಲ್ಲಿ ಮುಳುಗ್ತಾರೆ. ಆದ್ರೆ ಇಲ್ಲಿ ಮಾತ್ರ ಎಲ್ಲದಕ್ಕಿಂತ ವಿಭಿನ್ನವಾಗಿ ಹೋಳಿಯನ್ನ ಆಚರಣೆ ಮಾಡ್ತಾರೆ. ಹೇಗೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಕಲೆ ಮತ್ತು ಸಂಸ್ಕೃತಿಯಲ್ಲಿ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಸಮುದಾಯದ ಹೋಳಿ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಪಟ್ಟಣದಲ್ಲೂ ಕೂಡ ಇವತ್ತು ಹೋಳಿ ಹಗರಣದ ಒಂದು ವೈಶಿಷ್ಟ್ಯತೆ ನಾವು ಕಾಣಬಹುದು, ಗಮನಿಸಬಹುದು. ಇದು ಬೆಳಂಬರದ ಹಾಲಕ್ಕಿ ಒಕ್ಕಲಿಗರ ಒಂದು ಸುಗ್ಗಿಯ ತಂಡ. ಬೇರೆ ಬೇರೆ ವೇಷಧಾರಿಗಳಾಗಿರುವಂತಹ ಹಾಲಕ್ಕಿ ಸಮುದಾಯದ ನಾಗರಿಕರು ಹೋಳಿ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಗಮನ ಕೂಡ ಸೆಳೀತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಹೋಳಿ ಹಗರಣಗಳ ಮೂಲಕ ಸಾವಿರಾರು ಜನರ ಒಂದು ಗಮನ ಕೂಡ ಸೆಳೀತಾ ಇರುವಂತದ್ದು. ಈ ಬಾರಿಯೂ ಕೂಡ ಪ್ರತಿ ವರ್ಷದಂತೆ ಹೋಳಿಯ ಸಂದರ್ಭದಲ್ಲಿ ಹಗರಣ ಕೂಡ ಎಲ್ಲರ ಮನ ಕೂಡ ಮೆಚ್ಚಿರುವಂತದ್ದು ಗಮನಿಸಬಹುದು. ಬೇರೆ ಬೇರೆ ವೇಷಧಾರಿಯಾಗಿರುವಂತಹ ರಾಮ ಆಗಿರಬಹುದು, ಹನುಮಂತನ ಆಗಿರಬಹುದು, ಅಥವಾ ಬೇರೆ ಬೇರೆ ವೇಷಧಾರಿಗಳು ಕೂಡ ಈ ಒಂದು ಹೋಳಿಯ ಸಂದರ್ಭದಲ್ಲಿ ಗಮನ ಕೂಡ ಸೆಳೀತಾ ಇದ್ದಾರೆ. ಒಂದು ವಾರದ ಮುಂಚೆ ಹೋಳಿಯ ಒಂದು ತಯಾರಿಯನ್ನು ಮಾಡಿಕೊಂಡಂತಹ ಬೆಳಂಬರದ ಹಾಲಕ್ಕಿ ಸಮುದಾಯದರು, ಅದರಲ್ಲೂ ಹಾಲಕ್ಕಿ ಒಕ್ಕಲಿಗರ ಅಂದ್ರೆ ಬೆಳಂಬರದ ಒಂದು ಸುಗ್ಗಿ ತಂಡಕ್ಕೆ ಬಹಳ ಪ್ರಾಮುಖ್ಯತೆ ಕೂಡ ಇದ್ದಿರುವಂತದ್ದು. ಈ ಒಂದು ಸುಗ್ಗಿಯ ಬಗ್ಗೆ ಸಮುದಾಯದ ಮುಖಂಡರನ್ನೇ ಮಾತಾಡ್ತೀನಿ. ನಮಸ್ಕಾರ. ಸುಗ್ಗಿ ಯಾವಾಗ ಶುರು ಆಗಿತ್ತು, ಮತ್ತೆ ಎಷ್ಟು ದಿನ ಇರುತ್ತೆ, ಮತ್ತೆ ಮುಕ್ತಾಯ ಆಗುದು, ಇವತ್ತಿನ ವಿಶೇಷತೆ? ಇವತ್ತು ನಾವು ವಿಶೇಷವಾಗಿ ಒಂದು ವಾರ ಮೊದಲೇ ನಾವು ಸುಗ್ಗಿ ಆಚರಣೆ ಮಾಡಬೇಕಾಗಿದೆ. ಈಗ ವಿಶೇಷವಾಗಿ ನಾವು ಹೇಳಲಿಕ್ಕೆ ಇರುವುದರಿಂದ ವಿಳಂಬವಾದ್ದರಿಂದ ನಾವು ಜಾಸ್ತಿಯನ್ನು ಮಾತಾಡೋದಿಲ್ಲ. ಈಗ ಎಷ್ಟು ಯಾವ್ಯಾವ ಊರಿಗೆ ಹೋಗ್ತದೆ, ಮತ್ತೆ ಏನು ಜನರು ಕರೆಸಿಕೊಡ್ತಾರ ಅಥವಾ ಹೇಗೆ? ಇಲ್ಲ, ನಾವು ಬಂದದ್ದು ಒಂದು ವಾರ ಮುಂಚಿತವಾಗಿ ನಾವು ಗೋಲ್ ಮಾಡ್ತೇವೆ. ಅಲ್ಲಿಂದ 3 ದಿವಸ ಊರಲ್ಲೇ ಬೇಕಾಗ್ತದೆ ಬೆಳಮರದಲ್ಲಿ. ಆನಂತರವಾಗಿ ನಾವು ಜಾಗಕ್ಕೆ ಹೋಗ್ತೇವೆ ವ್ಯಾಪಾರ ಊರಿಗೆ, ಬಡಗಿರಿ, ಇದು ಹೊನ್ನೊಳ್ಳಿ, ಸಿರುಜ್ಜಿ ಇತ್ಯಾದಿ 3 ದಿವಸ 2 ದಿವಸ ಜಾಗ್ರಾಮ ಇಟ್ಟುಕೊಂಡು ಇಲ್ಲಿ ಬರುತ್ತೇವೆ ತಾಲೂಕು ಕಚೇರಿಗೆ. ವಿಶೇಷವಾಗಿ ಹೋಳಿ ಆಚರಣೆ ಮಾಡಿ ಹಗರಣ ಗಿಗರಣ ಮಾಡ್ಕೊಂಡು ಸಹಸ್ರಾರು ಸಂಖ್ಯೆಯ ಜನ, ಸಾವಿರಾರು ಸಂಖ್ಯೆಯ ಜನ ಕೂಡ್ತಾರೆ, ನೆರವೇರಿಸ್ತಾರೆ. ಅವ್ರಿಗೂ ಇಲ್ಲಿ ತಾಲೂಕು ಕಚೇರಿಗೆ ವಿಶೇಷವಾಗಿ ಹೋಗಬೇಕಾದ್ರೆ ಹಗರಣ ಗಿಗರಣ ವಿಶೇಷವಾಗಿ ಹಗರಣ ಅತಿ ಉತ್ತಮದಿಂದ ನಡೆಯುತ್ತದೆ. ಮುಂದೆ ಸಮಯ ಧನ್ಯವಾದ ಹೇಳ್ತಾನೆ. ಹಿಂದೆ ಬ್ರಿಟಿಷರ ಸಂದರ್ಭದಲ್ಲೂ ಕೂಡ ಅವರನ್ನು ಎದುರಿಸಲಿಕ್ಕಾಗದೆ ಈ ಒಂದು ಹಗರಣ ಶುರು ಮಾಡಿದ್ರು ಅಂತ ಮಾಹಿತಿ. ಆದ್ರೆ ಏನು, ಯಾವ ರೀತಿಯಾಗಿ ಮಾಡ್ತಾ ಇದ್ರು ಅದು? ಆವಾಗ ಅವರ ರಾಜರು ಕುದುರೆ ಮೇಲೆ ಬತ್ತಿದ್ರಂತೆ. ಆ ಕಂಡಾಗ ನಾವು ಕುದುರೆ ಮೇಲೆ ಇಳಿದೆ, ಅವರು ನಮ್ಮ ಸುಗ್ಗಿ ಕಂಡು ಕುದುರೆ ಮೇಲೆ ಇದ್ದಿದ್ರಂತೆ ರಾಜರು. ಆಮೇಲೆ ನಮಗೆ ಇಳಿದೆ ಹೋಗುವುದರಿಂದ ಕುದುರೆ ಹೋಯ್ತಂತೆ. ಆ ನಂತರವಾಗಿ ರಾಜರು ಇಳಿದು ಸುಗ್ಗಿ ತಪ್ಪಾಯ್ತದೆ, ಇದು ಸುಗ್ಗಿ ತಪ್ಪಾಯ್ತು, ಪ್ರತಿ ವರ್ಷ ತಾಲೂಕು ಚೀಟಿ ಬರಬೇಕಂತ ಆಜ್ಞೆ ಕೊಟ್ಟು ಹೊಡಿಸಿದ್ದಾರೆ. ಅದು ಆವಾಗೇ ಪಟ್ಟ ಕೊಟ್ಟದ್ದು. ಗೌರವ ಕೂಡ ಕೊಡ್ತಾ ಇದ್ದಾರೆ. ಏನೇ ಇಲ್ಲ, ವಿಶೇಷವಾಗಿ ಇಲ್ಲ, ಲಾಭ ಮಾಡ್ಕೊಂಡು ಬಂದೆ. ಇಷ್ಟೊಂದು ಸಾವಿರಾರು ರೂಪಾಯಿ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವೇ ಮಾಡ್ಕೊಡುದು. ಸರ್ಕಾರದಲ್ಲಿ ಏನೂ ಇಲ್ಲ, ಇಡ್ಲಿ ಕೊಡ್ಲಿ ಬಿಡ್ಲಿ ನಮ್ದೇನೇ ಹೇಳುದು ಆಕ್ಷೇಪ ಇಲ್ಲ. ಪ್ರತಿ ವರ್ಷ ಈ ವರ್ಷ ಆಚರಣೆ ಪದ್ಧತಿಯಿಂದ ಮಾಡ್ಕೊಂಡು ಬಂದಿದೆ. ಧನ್ಯವಾದಗಳು. ಮತ್ತೆ ಮಾತಾಡೋದು ಇವೆಷ್ಟು ಹಾಲಕ್ಕಿ ಸಮುದಾಯದ ಮುಖಂಡರು ಹೇಳುವಂತ ಮಾತು. ಒಟ್ಟಿನಲ್ಲಿ ಬ್ರಿಟಿಷರನ್ನ ನೇರವಾಗಿ ಎದುರಿಸಲಾಗದಂತಹ ಸಮುದಾಯದ ನಾಗರಿಕರು ಹಗರಣಗಳ ಮೂಲಕ ಈ ಒಂದು ಸಂಪ್ರದಾಯವನ್ನ ಚಾಚು ತಪ್ಪದೆ ಅಂದಿನಿಂದ ಇವತ್ತಿನವರೆಗೂ ಮುಂದುವರಿಸಿಕೊಂಡು ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹೋಳಿ ಹಬ್ಬ ಅಂತಂದ್ರೆ ಸಾಕು ಎಲ್ಲರೂ ಬಣ್ಣವನ್ನ ಎರಚಿಕೊಂಡು ಸಂಭ್ರಮಾಚರಣೆಯಲ್ಲಿ ಮುಳುಗ್ತಾರೆ. ಆದ್ರೆ ಇಲ್ಲಿ ಮಾತ್ರ ಎಲ್ಲದಕ್ಕಿಂತ ವಿಭಿನ್ನವಾಗಿ ಹೋಳಿಯನ್ನ ಆಚರಣೆ ಮಾಡ್ತಾರೆ. ಹೇಗೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಕಲೆ ಮತ್ತು ಸಂಸ್ಕೃತಿಯಲ್ಲಿ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಸಮುದಾಯದ ಹೋಳಿ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಪಟ್ಟಣದಲ್ಲೂ ಕೂಡ ಇವತ್ತು ಹೋಳಿ ಹಗರಣದ ಒಂದು ವೈಶಿಷ್ಟ್ಯತೆ ನಾವು ಕಾಣಬಹುದು, ಗಮನಿಸಬಹುದು. ಇದು ಬೆಳಂಬರದ ಹಾಲಕ್ಕಿ ಒಕ್ಕಲಿಗರ ಒಂದು ಸುಗ್ಗಿಯ ತಂಡ. ಬೇರೆ ಬೇರೆ ವೇಷಧಾರಿಗಳಾಗಿರುವಂತಹ ಹಾಲಕ್ಕಿ ಸಮುದಾಯದ ನಾಗರಿಕರು ಹೋಳಿ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಗಮನ ಕೂಡ ಸೆಳೀತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಹೋಳಿ ಹಗರಣಗಳ ಮೂಲಕ ಸಾವಿರಾರು ಜನರ ಒಂದು ಗಮನ ಕೂಡ ಸೆಳೀತಾ ಇರುವಂತದ್ದು. ಈ ಬಾರಿಯೂ ಕೂಡ ಪ್ರತಿ ವರ್ಷದಂತೆ ಹೋಳಿಯ ಸಂದರ್ಭದಲ್ಲಿ ಹಗರಣ ಕೂಡ ಎಲ್ಲರ ಮನ ಕೂಡ ಮೆಚ್ಚಿರುವಂತದ್ದು ಗಮನಿಸಬಹುದು. ಬೇರೆ ಬೇರೆ ವೇಷಧಾರಿಯಾಗಿರುವಂತಹ ರಾಮ ಆಗಿರಬಹುದು, ಹನುಮಂತನ ಆಗಿರಬಹುದು, ಅಥವಾ ಬೇರೆ ಬೇರೆ ವೇಷಧಾರಿಗಳು ಕೂಡ ಈ ಒಂದು ಹೋಳಿಯ ಸಂದರ್ಭದಲ್ಲಿ ಗಮನ ಕೂಡ ಸೆಳೀತಾ ಇದ್ದಾರೆ. ಒಂದು ವಾರದ ಮುಂಚೆ ಹೋಳಿಯ ಒಂದು ತಯಾರಿಯನ್ನು ಮಾಡಿಕೊಂಡಂತಹ ಬೆಳಂಬರದ ಹಾಲಕ್ಕಿ ಸಮುದಾಯದರು, ಅದರಲ್ಲೂ ಹಾಲಕ್ಕಿ ಒಕ್ಕಲಿಗರ ಅಂದ್ರೆ ಬೆಳಂಬರದ ಒಂದು ಸುಗ್ಗಿ ತಂಡಕ್ಕೆ ಬಹಳ ಪ್ರಾಮುಖ್ಯತೆ ಕೂಡ ಇದ್ದಿರುವಂತದ್ದು. ಈ ಒಂದು ಸುಗ್ಗಿಯ ಬಗ್ಗೆ ಸಮುದಾಯದ ಮುಖಂಡರನ್ನೇ ಮಾತಾಡ್ತೀನಿ. ನಮಸ್ಕಾರ. ಸುಗ್ಗಿ ಯಾವಾಗ ಶುರು ಆಗಿತ್ತು, ಮತ್ತೆ ಎಷ್ಟು ದಿನ ಇರುತ್ತೆ, ಮತ್ತೆ ಮುಕ್ತಾಯ ಆಗುದು, ಇವತ್ತಿನ ವಿಶೇಷತೆ?
ಇವತ್ತು ನಾವು ವಿಶೇಷವಾಗಿ ಒಂದು ವಾರ ಮೊದಲೇ ನಾವು ಸುಗ್ಗಿ ಆಚರಣೆ ಮಾಡಬೇಕಾಗಿದೆ. ಈಗ ವಿಶೇಷವಾಗಿ ನಾವು ಹೇಳಲಿಕ್ಕೆ ಇರುವುದರಿಂದ ವಿಳಂಬವಾದ್ದರಿಂದ ನಾವು ಜಾಸ್ತಿಯನ್ನು ಮಾತಾಡೋದಿಲ್ಲ. ಈಗ ಎಷ್ಟು ಯಾವ್ಯಾವ ಊರಿಗೆ ಹೋಗ್ತದೆ ಮತ್ತೆ ಏನ್ ಜನರು ಕರೆಸಿಕೊಡ್ತಾರ ಅಥವಾ ಹೇಗೆ? ಇಲ್ಲ ನಾವು ಪದ್ಧತಿ ಅಂದ್ರೆ ಒಂದು ವಾರ ಮುಂಚಿತವಾಗಿ ನಾವು ಉಪಯೋಗ ಮಾಡ್ತೇವೆ. ಅಲ್ಲಿಂದ 3 ದಿವಸ ಊರಲ್ಲೇ ಬೇಕಾಗ್ತದೆ ಬೆಳಮರದಲ್ಲಿ. ಆನಂತರವಾಗಿ ನಾವು ಜಾಗಕ್ಕೆ ಹೋಗ್ತೇವೆ ವ್ಯಾಪಾರ ಊರಿಗೆ, ಬೆಳಗಿರಿ ಇದು ಹೊನ್ನೊಳ್ಳಿ, ಸುರಿಯುಜ್ಜಿ ಇತ್ಯಾದಿ 3 ದಿವಸ 2 ದಿವಸ ಜಾಗ ಇಟ್ಟುಕೊಂಡು ಇಲ್ಲಿ ಬರುತ್ತೇವೆ ತಾಲೂಕು ಕಚೇರಿಗೆ. ವಿಶೇಷವಾಗಿ ಉಳಿ ಆಚರಣೆ ಮಾಡಿ ಹಗರಣ ಗಿಗರಣ ಮಾಡ್ಕೊಂಡು ಸಹಸ್ರಾರು ಸಂಖ್ಯೆಯ ಜನ, ಸಾವಿರಾರು ಸಂಖ್ಯೆಯ ಜನ ಕೂಡ್ತಾರೆ, ನೆರವೇರಿಸ್ತಾರೆ. ಇಲ್ಲಿ ತಾಲೂಕು ಕಚೇರಿಗೆ ವಿಶೇಷವಾಗಿ ಹೋಗ್ಲಿಕ್ಕೆ ಹಗರಣ ಗಿಗರಣ ವಿಶೇಷವಾಗಿ ಹಗರಣ ಅತಿ ಉತ್ತಮದಿಂದ ನಡೆಯುತ್ತದೆ. ಮುಂದೆ ಸಮರ ಧನ್ಯವಾದ ಹೇಳ್ತಾನೆ. ಹಿಂದೆ ಬ್ರಿಟಿಷರ ಸಂದರ್ಭದಲ್ಲೂ ಕೂಡ ಅವರನ್ನು ಎದುರಿಸಲಿಕ್ಕಾಗದೆ ಈ ಒಂದು ಹಗರಣ ಶುರು ಮಾಡಿದ್ರೆ ಅಂತ ಮಾಹಿತಿ. ಅಂದ್ರೆ ಏನು ಯಾವ ರೀತಿಯಾಗಿ ಮಾಡ್ತಾ ಇದ್ರು ಅದು ಆವಾಗ ಅವರ ರಾಜರು ಕುದುರೆ ಮೇಲೆ ಬತ್ತಿದ್ರಂತೆ. ಆ ಕಂಡಾಗ ನಾವು ಕುದುರೆ ಮೇಲೆ ಇಳಿದೆ, ಅವರು ನಮ್ಮ ಸುಗ್ಗಿ ಕಂಡು ಕುದುರೆ ಮೇಲೆ ಇದ್ದಿರಂತೆ ರಾಜರು. ಆಮೇಲೆ ನಮಗೆ ಇಳಿದೆ ಹೋದ್ರಿಂದ ಕುದುರೆ ಹೋಯ್ತಂತೆ. ಆ ನಂತರವಾಗಿ ರಾಜರು ಇಳಿದು ತಪ್ಪಾಯ್ತದೆ, ಇದು ಸುಗ್ಗಿ ಶುಭಾಯ್ತು, ಪ್ರತಿ ವರ್ಷ ತಾಲೂಕು ಕಚೇರಿ ಬರಬೇಕಂತ ಆಜ್ಞೆ ಕೊಟ್ಟು ಹೊಡೆದಿದ್ದಾರೆ. ಅದು ಆವಾಗೇ ಪಟ್ಟ ಕೊಟ್ಟದ್ದು. ಗೌರವ ಕೂಡ ಕೊಡ್ತಾ ಇದ್ದಾರೆ. ಏನೇ ಇಲ್ಲ, ವಿಶೇಷವಾಗಿ ಇಲ್ಲ, ಲಾಭ ಮಾಡ್ಕೊಂಡು ಬಂದೆ. ಇಷ್ಟೊಂದು ಸಾವಿರಾರು ರೂಪಾಯಿ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವೇ ಮಾಡ್ಕೊಡುದು. ಸರ್ಕಾರದಲ್ಲಿ ಏನೂ ಇಲ್ಲ, ಇಡ್ಲಿ ಕೊಡ್ಲಿ ಬಿಡ್ಲಿ ನಮ್ದೇನೆ ಹೇಳುದು ಆಕ್ಷೇಪ ಇಲ್ಲ. ಪ್ರತಿ ವರ್ಷ ಈ ವರ್ಷ ಆಚರಣೆ ಪದ್ಧತಿಯಿಂದ ಮಾಡ್ಕೊಂಡು ಬಂದಿದೆ. ಧನ್ಯವಾದಗಳು. ಮತ್ತೆ ಮಾತಾಡೋದು ಇವೆಷ್ಟು ಹಾಲಕ್ಕಿ ಸಮುದಾಯದ ಮುಖಂಡರು ಹೇಳುವಂತ ಮಾತು. ಒಟ್ಟಿನಲ್ಲಿ ಬ್ರಿಟಿಷರನ್ನ ನೇರವಾಗಿ ಎದುರಿಸಲಾಗದಂತಹ ಸಮುದಾಯದ ನಾಗರಿಕರು ಹಗರಣಗಳ ಮೂಲಕ ಈ ಒಂದು ಸಂಪ್ರದಾಯವನ್ನ ಚಾಚು ತಪ್ಪದೆ ಅಂದಿನಿಂದ ಇವತ್ತಿನವರೆಗೂ ಮುಂದುವರಿಸಿಕೊಂಡು ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಹೋಳಿ ಹಬ್ಬ ಅಂತಂದ್ರೆ ಸಾಕು ಎಲ್ಲರೂ ಬಣ್ಣವನ್ನ ಎರಚಿಕೊಂಡು ಸಂಭ್ರಮಾಚರಣೆಯಲ್ಲಿ ಮುಳುಗ್ತಾರೆ. ಆದ್ರೆ ಇಲ್ಲಿ ಮಾತ್ರ ಎಲ್ಲದಕ್ಕಿಂತ ವಿಭಿನ್ನವಾಗಿ ಹೋಳಿಯನ್ನ ಆಚರಣೆ ಮಾಡ್ತಾರೆ. ಹೇಗೆ ಗೊತ್ತಾ? ಈ ರಿಪೋರ್ಟ್ ನೋಡಿ. ಕಲೆ ಮತ್ತು ಸಂಸ್ಕೃತಿಯಲ್ಲಿ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುವಂತಹ ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಸಮುದಾಯದ ಹೋಳಿ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಪಟ್ಟಣದಲ್ಲೂ ಕೂಡ ಇವತ್ತು ಹೋಳಿ ಹಗರಣದ ಒಂದು ವೈಶಿಷ್ಟ್ಯತೆ ನಾವು ಕಾಣಬಹುದು, ಗಮನಿಸಬಹುದು. ಇದು ಬೆಳಂಬರದ ಹಾಲಕ್ಕಿ ಒಕ್ಕಲಿಗರ ಒಂದು ಸುಗ್ಗಿಯ ತಂಡ. ಬೇರೆ ಬೇರೆ ವೇಷಧಾರಿಗಳಾಗಿರುವಂತಹ ಹಾಲಕ್ಕಿ ಸಮುದಾಯದ ನಾಗರಿಕರು ಹೋಳಿ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಗಮನ ಕೂಡ ಸೆಳೀತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಹೋಳಿ ಹಗರಣಗಳ ಮೂಲಕ ಸಾವಿರಾರು ಜನರ ಒಂದು ಗಮನ ಕೂಡ ಸೆಳೀತಾ ಇರುವಂತದ್ದು. ಈ ಬಾರಿಯೂ ಕೂಡ ಪ್ರತಿ ವರ್ಷದಂತೆ ಹೋಳಿಯ ಸಂದರ್ಭದಲ್ಲಿ ಹಗರಣ ಕೂಡ ಎಲ್ಲರ ಮನ ಕೂಡ ಮೆಚ್ಚಿರುವಂತದ್ದು ಗಮನಿಸಬಹುದು. ಬೇರೆ ಬೇರೆ ವೇಷಧಾರಿಯಾಗಿರುವಂತಹ ರಾಮ ಆಗಿರಬಹುದು, ಹನುಮಂತನ ಆಗಿರಬಹುದು, ಅಥವಾ ಬೇರೆ ಬೇರೆ ವೇಷಧಾರಿಗಳು ಕೂಡ ಈ ಒಂದು ಹೋಳಿಯ ಸಂದರ್ಭದಲ್ಲಿ ಗಮನ ಕೂಡ ಸೆಳೀತಾ ಇದ್ದಾರೆ. ಒಂದು ವಾರದ ಮುಂಚೆ ಹೋಳಿಯ ಒಂದು ತಯಾರಣೆ ಮಾಡಿಕೊಂಡಂತಹ ಬೆಳಂಬರದ ಹಾಲಕ್ಕಿ ಸಮುದಾಯದರು, ಅದರಲ್ಲೂ ಹಾಲಕ್ಕಿ ಒಕ್ಕಲಿಗರ ಅಂದ್ರೆ ಬೆಳಂಬರದ ಒಂದು ಸುಗ್ಗಿ ತಂಡಕ್ಕೆ ಬಹಳ ಪ್ರಾಮುಖ್ಯತೆ ಕೂಡ ಇದಿರುವಂತದ್ದು. ಈ ಒಂದು ಸುಗ್ಗಿಯ ಬಗ್ಗೆ ಸಮುದಾಯದ ಮುಖಂಡರನ್ನೇ ಮಾತಾಡ್ತೀನಿ. ನಮಸ್ಕಾರ. ಸುಗ್ಗಿ ಯಾವಾಗ ಶುರು ಆಗಿತ್ತು, ಮತ್ತೆ ಎಷ್ಟು ದಿನ ಇರುತ್ತೆ, ಮತ್ತೆ ಮುಕ್ತಾಯ ಆಗುದು, ಇವತ್ತಿನ ವಿಶೇಷತೆ? ಇವತ್ತು ನಾವು ವಿಶೇಷವಾಗಿ ಒಂದು ವಾರ ಮೊದಲೇ ನಾವು ಸುಗ್ಗಿ ಆಚರಣೆ ಮಾಡಬೇಕಾಗಿದೆ. ಈಗ ವಿಶೇಷವಾಗಿ ನಾವು ಹೇಳಲಿಕ್ಕೆ ಇರುವುದರಿಂದ ವಿಳಂಬವಾದ್ದರಿಂದ ನಾವು ಜಾಸ್ತಿಯನ್ನು ಮಾತಾಡೋದಿಲ್ಲ. ಈಗ ಎಷ್ಟು ಯಾವ್ಯಾವ ಊರಿಗೆ ಹೋಗ್ತದೆ, ಮತ್ತೆ ಏನ್ ಜನರು ಕರೆಸಿಕೊಳ್ತಾರ ಅಥವಾ ಹೇಗೆ? ಇಲ್ಲ ನಾವು ಪದ್ಧತಿ ಅಂದ್ರೆ ಒಂದು ವಾರ ಮುಂಚಿತವಾಗಿ ನಾವು ಉಪಯೋಗ ಮಾಡ್ತೇವೆ. ಅಲ್ಲಿಂದ 3 ದಿವಸ ಊರಲ್ಲೇ ಬೇಕಾಗ್ತದೆ ಬೆಳಮರದಲ್ಲಿ. ಆನಂತರವಾಗಿ ನಾವು ಜಾಗಕ್ಕೆ ಹೋಗ್ತೇವೆ ವ್ಯಾಪಾರ ಊರಿಗೆ, ಬೆಳಗಿರಿ ಇದು ಹೊನ್ನೊಳ್ಳಿ, ಸುರಿಯುಜ್ಜಿ ಇತ್ಯಾದಿ 3 ದಿವಸ 2 ದಿವಸ ಜಾಗ ಇಟ್ಟುಕೊಂಡು ಇಲ್ಲಿ ಬರುತ್ತೇವೆ ತಾಲೂಕು ಕಚೇರಿಗೆ. ವಿಶೇಷವಾಗಿ ಉಳಿ ಆಚರಣೆ ಮಾಡಿ ಹಗರಣ ಗಿಗರಣ ಮಾಡ್ಕೊಂಡು ಸಹಸ್ರಾರು ಸಂಖ್ಯೆಯ ಜನ, ಸಾವಿರಾರು ಸಂಖ್ಯೆಯ ಜನ ಕೂಡ್ತಾರೆ, ನೆರವೇರಿಸ್ತಾರೆ. ಇಲ್ಲಿ ತಾಲೂಕು ಕಚೇರಿಗೆ ವಿಶೇಷವಾಗಿ ಹೋಗ್ಲಿಕ್ಕೆ ಹಗರಣ ಗಿಗರಣ ವಿಶೇಷವಾಗಿ ಹಗರಣ ಅತಿ ಉತ್ತಮದಿಂದ ನಡೆಯುತ್ತದೆ. ಮುಂದೆ ಸಮರ ಧನ್ಯವಾದ ಹೇಳ್ತಾನೆ. ಹಿಂದೆ ಬ್ರಿಟಿಷರ ಸಂದರ್ಭದಲ್ಲೂ ಕೂಡ ಅವರನ್ನು ಎದುರಿಸಲಿಕ್ಕಾಗದೆ ಈ ಒಂದು ಹಗರಣ ಶುರು ಮಾಡಿದ್ರೆ ಅಂತ ಮಾಹಿತಿ. ಅಂದ್ರೆ ಏನು ಯಾವ ರೀತಿಯಾಗಿ ಮಾಡ್ತಾ ಇದ್ರು? ಅದು ಆವಾಗ ಅವರ ರಾಜರು ಕುದುರೆ ಮೇಲೆ ಬತ್ತಿದ್ರಂತೆ. ಆ ಕಂಡಾಗ ನಾವು ಕುದುರೆ ಮೇಲೆ ಇಳಿದೆ, ಅವರು ನಮ್ಮ ಸುಗ್ಗಿ ಕಂಡು ಕುದುರೆ ಮೇಲೆ ಇದ್ದಿರಂತೆ ರಾಜರು. ಆಮೇಲೆ ನಮಗೆ ಇಳಿದೆ ಹೋದ್ರಿಂದ ಕುದುರೆ ಹೋಯ್ತಂತೆ. ಆ ನಂತರವಾಗಿ ರಾಜರು ಇಳಿದು
ತಪ್ಪಾಯ್ತದೆ, ಇದು ಸುಗ್ಗಿ ಶುಭ ಆಯ್ತು, ಪ್ರತಿ ವರ್ಷ ತಾಲೂಕು ಚೀಟಿ ಬರಬೇಕಂತ ಆಜ್ಞೆ ಕೊಟ್ಟು ಹೊಡೆದಿದ್ದಾರೆ. ಕೊಟ್ಟಿದ್ರ ಅದು ಆವಾಗೆ ಪಟ್ಟ ಕೊಟ್ಟದ್ದು. ಸರ್ಕಾರದ ವತಿಯಿಂದ ಗೌರವ ಕೂಡ ಕೊಡ್ತಾ ಇದ್ದಾರೆ. ಏನೇ ಇಲ್ಲ, ವಿಶೇಷವಾಗಿ ಇಲ್ಲ, ಲಾಭ ಮಾಡ್ಕೊಂಡು ಬಂದೆ. ಇಷ್ಟೊಂದು ಸಾವಿರಾರು ರೂಪಾಯಿ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವೇ ಮಾಡ್ಕೊಡುದು. ಸರ್ಕಾರದಲ್ಲಿ ಏನೂ ಇಲ್ಲ, ಇಡ್ಲಿ ಕೊಡ್ಲಿ ಬಿಡ್ಲಿ ನಮ್ದೇನೇ ಹೇಳುದು ಆಕ್ಷೇಪ ಇಲ್ಲ. ಪ್ರತಿ ವರ್ಷನೇ ಈ ವರ್ಷ ಆಚರಣೆ ಪದ್ಧತಿಯಿಂದ ಮಾಡ್ಕೊಂಡು ಬಂದಿದೆ. ಧನ್ಯವಾದಗಳು. ಮತ್ತೆ ಮಾತಾಡೋದು ಇವೆಷ್ಟು ಹಾಲಕ್ಕಿ ಸಮುದಾಯದ ಮುಖಂಡರು ಹೇಳುವಂತ ಮಾತು. ಒಟ್ಟಿನಲ್ಲಿ ಬ್ರಿಟಿಷರನ್ನ ನೇರವಾಗಿ ಎದುರಿಸಲಾಗದಂತಹ ಸಮುದಾಯದ ನಾಗರಿಕರು ಹಗರಣಗಳ ಮೂಲಕ ಈ ಒಂದು ಸಂಪ್ರದಾಯವನ್ನ ಚಾಚು ತಪ್ಪದೆ ಅಂದಿನಿಂದ ಇವತ್ತಿನವರೆಗೂ ಮುಂದುವರಿಸಿಕೊಂಡು ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.